ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪುಟ್ಟ ಪ್ರಪಂಚ ಯೂಟ್ಯೂಬ್ ಚಾನೆಲ್. ಇವತ್ತು ವಿಶೇಷ ಏನಂತ ಹೇಳಿದರೆ ಗಣೇಶ ಚತುರ್ಥಿ. ಹಾಗೆ ನಾವು ಮನೆಯಲ್ಲಿ ಗಣೇಶನನ್ನು ಪೂಜೆ ಎಲ್ಲ ಮಾಡಿ ಅವರ ಆಶೀರ್ವಾದ ತಗೊಂಡು ಉಡುಪಿಯ ಸುತ್ತಮುತ್ತ ಕೆಲವು ಎಲ್ಲೆಲ್ಲ ಗಣಪತಿ ಉಂಟು ಅಲ್ಲೆಲ್ಲ ಹೋಗಿ ಬರುವ ಅಂಥೇಳಿ ಅಂದ್ಕೊಂಡಿದ್ದೇವೆ. ಇದು ಚತುರ್ಥಿಯ ಬೆಳಿಗ್ಗೆಯ ದಿನ. ಏನಂತ ಹೇಳಿದರೆ ಅಲೆಯೂರು ಗಣಪತಿ ಕಟ್ಟೆ ಅಂತ ಹೇಳಿ ಪ್ರಸಿದ್ಧ ಆಗಿರುವ ಗಣಪತಿ ದೇವಸ್ಥಾನ, ಅಲ್ಲಿ ಗಣಪತಿಯನ್ನು ಇಡ್ತಾರೆ. ಹಾಗೆ ಇದನ್ನು ಗಣಪತಿಯನ್ನು ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಹಾಗೆ ಅದನ್ನು ಇಟ್ಟು ಇಲ್ಲಿ ಪೂಜೆ ಎಲ್ಲ ಮಾಡಿ ಮತ್ತು 4 ದಿನದ ನಂತರ ಅದ್ಧೂರಿಯಾಗಿ ಮೆರವಣಿಗೆ ಎಲ್ಲ ಮಾಡಿ ಅದನ್ನು ನೀರಿಗೆ ಬಿಡುವಂಥ ಸಂದರ್ಭ ಎಲ್ಲ ಇದರಲ್ಲಿ ನೀವು ನೋಡ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಪಲ್ಲಕ್ಕಿ ಸೇವೆ. ಇಲ್ಲಿಯ ವಿಶೇಷತೆ ಕಟ್ಟೆಯ ಸುತ್ತ ಹೀಗೆ ಪಲ್ಲಕ್ಕಿಯನ್ನು ಹಿಡ್ಕೊಂಡು ಭಜನೆ ಎಲ್ಲ ಹಾಡ್ತಾರೆ. ಇದಕ್ಕಿಂತ ಮುಂಚೆ ಬಲಿಪೂಜೆ ಕೂಡ ನಡೀತದೆ, ಅದನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ. ಇದಾದ ನಂತರ ಪಲ್ಲಕ್ಕಿ ಸೇವೆ ಆದ ನಂತರ ರಂಗಪೂಜೆಯನ್ನು ಮಾಡ್ತಾರೆ. ಸೊ ಅದೆಲ್ಲವನ್ನು ಇದರಲ್ಲಿ ನೀವು ನೋಡ್ಬೋದು. ರಂಗಪೂಜೆಯ ಸಂದರ್ಭದಲ್ಲಿ ಕೇಮಾರು ಮಠದ ಸ್ವಾಮೀಜಿಯಾದ ಶ್ರೀ ಈಶ ವಿಠಲದಾಸ ಸ್ವಾಮೀಜಿಯವರು ಬಂದಿದ್ದರು. ಹಾಗೆಯೇ ಕಾಪು ಕ್ಷೇತ್ರದ MLA ಆಗಿರುವ ಗುರ್ಮೆ ಸುರೇಶ್ ಶೆಟ್ಟಿಯವರು ಕೂಡ ಬಂದಿದ್ದರು. ಹಾಗೆ ಅವರು ಪ್ರಸಾದ ಎಲ್ಲ ತಗೊಂಡು ದೇವರ ಆಶೀರ್ವಾದವನ್ನು ಸ್ವೀಕರಿಸಿ ಅಲ್ಲಿಂದ ಹೊರಟರು. ಇದು ಅಲೆಯೂರಿನಲ್ಲಿ 4ನೇ ದಿನ. ಗಣೇಶನ ವಿಗ್ರಹ ಮೆರವಣಿಗೆಯಲ್ಲಿ ಸಾಗಿ ಅಲೆಯೂರು ನದಿಯಲ್ಲಿ ಜಲಸ್ತಂಭನ ಆಗುವ ದಿನ. ಹಲವಾರು ವೇಷಭೂಷಣಗಳು ಈ ಮೆರವಣಿಗೆಯಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಹಾಗೆ ಅವರು ಬಂದ ತಕ್ಷಣ ದೇವರ ಸಮ್ಮುಖದಲ್ಲಿ ಅವರ ಪರ್ಫಾರ್ಮೆನ್ಸನ್ನು ಮಾಡಿ ಹಾಗೆ ಅವರು ಪ್ರೊಸೆಷನ್ಗೆ ಜಾಯಿನ್ ಆಗ್ತಾರೆ. ಇವರು ಡಾಕ್ಟರ್ ರಾಘವ ಸೇರಿಗಾರ್ ಅಂತ, ಮತ್ತು ಅದು ಅವರ ತಂಡ ಕೆಂಪು ಶಾಲ್ ಹಾಕಿದಾರಲ್ಲ ಅವರು ರಾಘವ ಸೇರಿಗಾರ್ ಅವರು ಇಲ್ಲಿಯ ಪ್ರಸಿದ್ಧ ಸ್ಯಾಕ್ಸೋಫೋನ್ ವಾದಕರು. ಇದು ಗಣೇಶನ ವಿಗ್ರಹವನ್ನು ಮೆರವಣಿಗೆ ಕರೆತರುವ ಸಂದರ್ಭ.
ಇದು ಮಣಿಪಾಲದ ಗೋಲ್ಡನ್ ಜುಬ್ಲಿಯ ಗಣಪತಿ. ಇಲ್ಲಿ ಪ್ರತಿ ವರ್ಷ ಕೂಡ ವಿವಿಧ ಶೈಲಿಯಲ್ಲಿ ಗಣಪತಿಯನ್ನು ಮಾಡ್ತಾರೆ. ಸೊ ಹಾಗೆ ಈ ವರ್ಷ ಈ ರೀತಿಯಲ್ಲಿದೆ, ನೋಡ್ಬೋದು ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಂತ. ಇಲ್ಲಿ ಪ್ರತಿ ವರ್ಷ ಕೂಡ ಚಿತ್ರಕಲಾ ಸ್ಪರ್ಧೆ ಕೂಡ ಇಲ್ಲಿ ಅವರು ಮಾಡ್ತಾರೆ. ಚತುರ್ಥಿಯ ವೀಕಿನ ಒಂದು ಮೊದಲನೇ ಸಂಡೇ ಮಾಡ್ತಾರೆ ಮತ್ತು ಚತುರ್ಥಿ ಸಮಯದಲ್ಲಿ ವಿನ್ನರ್ಸನ್ನು ಅನೌನ್ಸ್ ಮಾಡ್ತಾರೆ ಅವರು. ಹಾಗೆ ಇದೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ. ಪುಟ್ಟ ಪುಟಾಣಿ ಮಕ್ಕಳು, LKG UKG ಮಕ್ಕಳು ಗಣೇಶ ಹೇಗಿರ್ತಾನೆ ಅಂತ ಹೇಳಿ ಒಂದು ಚಿತ್ರ ಬಿಡಿಸೋದೊಂದು ಎಷ್ಟು ಖುಷಿ ಅಲ್ಲ. ಒಂದು ರೌಂಡಾಗಿ ಮಾಡ್ತಾರೆ, ಅದಕ್ಕೆ ಪುನಃ ಸಣ್ಣದೊಂದು ರೌಂಡ್ ಮಾಡಿ ಮುಖ ಅಂತ ಹೇಳಿ ಮಾಡ್ತಾರೆ. ಹಾಗೆಲ್ಲ ನೋಡಲಿಕ್ಕೆ ತುಂಬ ಖುಷಿ ಆಯಿತು. ಹಾಗೆ ನೀವು ನೋಡ್ಬೋದು, ಗ್ರೇಡ್ ಜಾಸ್ತಿ ಆದ ಹಾಗೆ ಅವ್ರದ್ದು ಡ್ರಾಯಿಂಗ್ ಸ್ಕಿಲ್ಸ್ ಕೂಡ ಇಂಪ್ರೂವ್ಮೆಂಟ್ಸ್ ಆಗಿರ್ತದೆ. ಮತ್ತು ನೀವು ದೊಡ್ಡವರ ಸೆಕ್ಷನಲ್ಲಿ ನೋಡ್ಬೋದು, ತುಂಬ ಡೀಟೇಲಿಂಗ್ ಮೇಲೆ ಅವರು ವರ್ಕ್ ಮಾಡ್ತಾರೆ. ಹಾಗೆ ಫಸ್ಟ್ ಸೆಕೆಂಡ್ ಪ್ರೈಸ್ ಹಾಗೆ ಕಾನ್ಸಲೇಷನ್ ಪ್ರೈಸ್ ತನಕ ಕೂಡ ಇರ್ತದೆ. ತುಂಬ ಚೆಂದ ಮಾಡ್ತಾರೆ. ಹಾಗೆ ನನ್ನ ಮೆಮೊರೀಸ್ ಕೂಡ ಉಂಟು. ನಾನು ಮತ್ತು ನನ್ನ ತಮ್ಮ ಕೂಡ ಸ್ಕೂಲ್ ಡೇಸಲ್ಲಿ ಇಲ್ಲಿ ಕಾಂಪಿಟೇಷನಿಗೆ ಜಾಯಿನ್ ಆಗ್ತಾ ಇದ್ದೆವು. ಇದು ನೋಡ್ಬೋದು ನೀವು, ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಎಲ್ಲ. ಅದರಲ್ಲಿ ಕೂಡ ನಮ್ಮ ಡಿಸ್ಕಷನ್ಸ್ ಇರ್ತದೆ, ಸೆಕೆಂಡ್ ಪ್ರೈಸ್ಗೆ ಫಸ್ಟ್ ಕೊಡ್ಬೋದಿತ್ತಲ್ವ, ಫಸ್ಟ್ ಇದ್ದು ಸೆಕೆಂಡ್ ಕೊಡ್ಬೋದಿತ್ತಲ್ಲ ಅಂತ. ಬಟ್ ಇಟ್ಸ್ ಆಲ್ ಡಿಪೆಂಡೆಂಟ್ ಆನ್ ದ ಜಡ್ಜಸ್. ಅವರಿಗೆ ಕೆಲವು ಡೀಟೇಲಿಂಗ್ ಇಷ್ಟ ಆಗಿರ್ತದೆ, ಅಥವಾ ಕೆಲವು ತುಂಬ ಎಡಿಷನ್ಸ್ ಮಾಡಿರ್ತಾರೆ ಕೆಲವೆಲ್ಲ ಬ್ಯಾಕ್ಗ್ರೌಂಡಲ್ಲಿ. ಸೊ ಅದೆಲ್ಲ ಡಿಪೆಂಡ್ ಆಗಿರ್ತದೆ. ಕಲರಿಂಗ್ ರೀತಿ ಆಗಿರ್ಬೋದು, ಮಾಡಿರುವ ರೀತಿಯಲ್ಲಿ ಆಗಿರ್ಬೋದು. ಸೊ ಆ ಥರ ಎಲ್ಲ ಆಗಿರ್ತದೆ. ನೋಡ್ಬೋದು ಎಷ್ಟು ಚೆಂದ ಮಾಡಿದ್ದಾರೆ ಡ್ರಾಯಿಂಗ್ಸ್ ಎಲ್ಲ ಅಂತ. ತುಂಬ ಕಡೆಯಿಂದ ಬಂದಿರ್ತಾರೆ, ವಿವಿಧ ಶಾಲೆಗಳಿಂದ ಇಲ್ಲಿಗೆ ಬಂದು ಡ್ರಾಯಿಂಗ್ ಮಾಡಿರ್ತಾರೆ. ತುಂಬ ಮಕ್ಕಳು, ನೀವು ಅದು ಒಂದೊಂದು ಶೀಟ್ ನೋಡುವಾಗಲೇ ಗೊತ್ತಾಗ್ತದೆ ಎಷ್ಟು ಜನ ಬಂದಿದ್ದಾರೆ ಅಂತ. ಹಾಗೆ ನಾವು ಅಲ್ಲಿಂದ ಕಡಿಯಾಳಿಯ ಗಣಪತಿಯನ್ನು ನೋಡಲಿಕ್ಕೆ ಹೋದೆವು. ಕಡಿಯಾಳಿಯ ಗಣಪತಿ ಈ ರೀತಿಯಲ್ಲಿ ಇತ್ತು. ಇಲ್ಲಿ ಮತ್ತು ಭರತನಾಟ್ಯ ಹಾಗೆ ತುಂಬ ಕಾರ್ಯಕ್ರಮಗಳು ಕೂಡ ಆಗ್ತಾ ಇತ್ತು. ಇದು ಉಡುಪಿಯ ರಾಘವೇಂದ್ರ ಮಠದ ಗಣಪತಿ. ನೋಡ್ಬೋದು ಎಷ್ಟು ಸುಂದರವಾಗಿ ಪುಟಾಣಿ ಆಗಿದೆ ಅಲ್ಲ. ನಮಗೆ ತುಂಬ ದೊಡ್ಡ ಗಣಪತಿ ನೋಡಿ ಇಲ್ಲಿಯ ಪುಟಾಣಿ ಗಣಪತಿ ನೋಡುವಾಗ ತುಂಬ ಖುಷಿಯಾಯಿತು. ಇದು ಮಣಿಪಾಲದ ಗೀತಾ ಮಂದಿರದ ಗಣಪತಿ. ಇಲ್ಲಿ ಕೂಡ ವಿಸರ್ಜನೆ ವನ್ನು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಇದು ನೋಡ್ಬೋದು ನೀವು, ಗಣಪತಿಯನ್ನು ಮೆರವಣಿಗೆಗೆ ಕರೆತರುವ ಸಂದರ್ಭ, ಚೆಂಡೆ ಟೀಮ್ ಆಗಿರಲಿ ಅಥವಾ ಟ್ಯಾಬ್ಲೋ, ಇದೆಲ್ಲ ಕೂಡ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಇದು ಗೀತಾ ಮಂದಿರದಲ್ಲಿ ಮಕ್ಕಳಿಗೆ ಕ್ಲೇ ಕಾಂಪಿಟೇಷನ್ ಇತ್ತು. ಹಾಗೆ ಆ ಗಣಪತಿಗಳನ್ನು ಕೂಡ ಇವರು ವಿಸರ್ಜನೆ ಮಾಡುವ ಟೈಮಲ್ಲಿ ಇದನ್ನು ಕೂಡ ವಿಸರ್ಜನೆ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಹಾಗೆ ಇದು ಈ ಸರ್ತಿಯ ಗಣಪತಿಯ ವಿಡಿಯೋಗಳಾಗಿತ್ತು. ಹಾಗೆ ಮುಂದಿನ ವರ್ಷ ಗಣಪತಿಯ ವಿಸರ್ಜನೆ ಎಲ್ಲ ಯಾವ ರೀತಿ ಆಗ್ತದೆ ಅಂತ ಹೇಳಿ ನಾವು ನೋಡುವ. ಅಲ್ಲಿ ತನಕ ಗಣಪನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್. ಬಾಯ್.